ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಜಮೀಲ್ ಸಾಗರ್. ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿಂತಿರುವ ಬೃಹತ್ ಗಾತ್ರದ ವಾಹನ ತೆರವುಗೊಳಿಸುವಂತೆ ಪ್ರತಿಭಟನೆ ನಡೆಸಿದ ಹಿಂದೂ ಜಾಗರಣ ವೇದಿಕೆ ದಿಢೀರನೆ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಗೆ ಮುಂದಾಗಿರುವ ಘಟನೆ ಮಂಗಳವಾರ ಸಂಜೆ ನಗರದ ಬಿಎಚ್ ರಸ್ತೆಯ ಗಣಪತಿ ಕೆರೆ ಸಮೀಪ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಬಿಎಚ್ ರಸ್ತೆಯ ಗಣಪತಿ ಕೆರೆ ಹಾಗೂ ಪಕ್ಕದಲ್ಲೇ ಇರುವ ಬೃಹತ್ ಧ್ವಜಸ್ತಂಭದ ಪಕ್ಕದಲ್ಲಿ ಬೃಹತ್ ಸರಕು ಸಾಗಾಣಿಕೆ ವಾಹನಗಳು, ಟಿಪ್ಪರ್, ಜೆಸಿಬಿ, ಕ್ರೇನ್ ಇನ್ನಿತರೆ ನಿಲ್ಲಿಸಿ ವಾಹನ ಸಂಚಾರಕ್ಕೆ ತೊಂದರೆ ನೀಡಲಾಗುತ್ತಿದೆ ಎಂದು ಆಗ್ರಹಿಸಿ ಹಿಂದೂ ಜಾಗರಣ ವೇದಿಕೆ ಪ್ರತಿಭಟನೆ ನಡೆಸಿದ್ದು, ದಿಢೀರನೆ ರಾಷ್ಟ್ರೀಯ ಹೆದ್ದಾರಿ ತಡೆಯಲು ಮುಂದಾಗಿರುವ ಘಟನೆ ಮಂಗಳವಾರ ನಡೆದಿದೆ. ಸ್ಥಳಕ್ಕೆ ಆಗಮಿಸಿದ ಪೇಟೆ ಪೊಲೀಸರು ಹಾಗೂ ನಗರಸಭೆ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಮನವೊಲಿಸಿದರು. ನಂತರ ನಗರಸಭೆಯ ಪೌರಾಯುಕ್ತ ಎಚ್.ಕೆ. ನಾಗಪ್ಪ ಮೊಬೈಲ್ ಕರೆಯ ಮೂಲಕ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು 3 ದಿನದ ಗಡುವು ನೀಡಿ ಪ್ರತಿಭಟನೆಯನ್ನು ಹಿಂಪಡೆದರು. ಅವಕಾಶ ಮಾಡಿಕೊಟ್ಟ ಭ್ರಷ್ಟ ಹೈವೇ ಅಧಿಕಾರಿಗಳಿಗೆ, ಸ್ವಚ್ಛತೆಯನ್ನು ಕಾಪಾಡದ ಭ್ರಷ್ಟ ನಗರ ಆಡಳಿತಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು. ಮನವಿ ಮಾಡಿದ್ದೀವಿ. ರಾಜ್ಯದ ವಿಷಯ ಆಯ್ತದೆ. ರಾಜ್ಯದಲ್ಲಿ ನಿರಂತರವಾಗಿ ಹೈವೇನಲ್ಲಿ ಬೃಹತ್ ವಾಹನಗಳನ್ನ ನಿಲ್ಲಿಸ್ತಾರೆ. ಈ ಬೃಹತ್ ವಾಹನಗಳು ಅನೇಕ ವರ್ಷಗಳಿಂದ ಹೈವೇ ಆದಾಗಿಂದ ನಿಲ್ಲಿಸ್ತಾ ಇದ್ದಾರೆ. ಕಳೆದ ವರ್ಷ ಒಂದು ಕ್ರೇನ್ ನಿಲ್ಲಿಸಿ ಒಂದು ಅಪಘಾತವಾಗಿ ಒಬ್ಬ ವ್ಯಕ್ತಿಗೆ ಸಾವಿಗೆ ಕಾರಣ ಆಯ್ತು. ಹಾಗೆ ಇಲ್ಲಿ ಒಂದೇ ಒಂದು ದೀಪಗಳ ವ್ಯವಸ್ಥೆ ಇಲ್ಲ. ಸಂತೆ ದಿನ ತುಂಬಾ ವ್ಯವಸ್ಥೆ ಆಗಿದೆ. ಕೋಟ್ಯಾಂತರ ರೂಪಾಯಿ ನಗರದ ಜನರ ತೆರಿಗೆ ಹಣದಿಂದ ಮಾಡಿರ್ತಕ್ಕಂಥ ಪಾರ್ಕು ಮತ್ತು ರಾಷ್ಟ್ರಧ್ವಜ ಎರಡು ಹಾಳು ಬಿದ್ದು ಅನೈತಿಕ ಚಟುವಟಿಕೆ ತಾಣವಾಗಿದೆ. ಜೊತೆನಲ್ಲಿ ಹೆವಿ ವೆಹಿಕಲ್ಗಳು, ಕ್ರೇನು, ಇದ್ರ ಖಾಸಗಿ ಜಾಗ ತರ ನಿಲ್ಲಿಸಿ ಜನರಿಗೆ ತೊಂದರೆ ಕೊಡ್ತದೆ. ಇದು ಹೈವೇ, ಇಲ್ಲಿ ಎಲ್ಲ ವಾಹನಗಳು ಎಲ್ಲ ಸುಗಮವಾಗಿ ಆಗ್ಬೇಕು ಮತ್ತು ಬರ್ತಕ್ಕಂಥ ಜನರಿಗೆ ಸಂತೆ ಮೈದಾನ ಇರೋದ್ರಿಂದ ಅಲ್ಲೂ ತಡೆ ಆಗುತ್ತೆ. ರಾತ್ರಿ ಕೂಡ ಜಾತ್ರೆ ನಡೀತಾ ಇತ್ತು, ಅತಿ ಹೆಚ್ಚು ಟ್ರಾಫಿಕ್ ಆಯ್ತು. ಆದ್ರೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದಾಗ ತಗಲಿಲ್ಲ. ಇಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಮೊನ್ನೆ ಹೋಗಿ ಅವ್ರಿಗೆ ವಿನಂತಿ ಮಾಡಿದಾಗ ಒಂದು ಕ್ರೈನ್ ಇದ್ರೆ ಏನಾಗುತ್ತೆ ಸ್ಟ್ರೈಕ್ ಯಾಕೆ ಮಾಡ್ತೀರಾ, ನಾವು ವಿನಂತಿ ಮಾಡ್ತೀವಿ, ತಗ್ಸಿದ್ರೆ ಮಾಡಲ್ಲ ಸರ್ ಅಂತ ಹೇಳಿ. ಆದ್ರೂ ಕೂಡ ಅವ್ರು ಉಡಾಫೆಯಿಂದ ಒಂದು ಕ್ರೈನ್ ಇದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ. ಇದೇ ಕ್ರೈನ್ ಒಂದು ಅಪಘಾತಕ್ಕೆ ಕೂಡ ಕಾರಣ ಆಗಿತ್ತು. ಹಾಗಾಗಿ ನಾವು ಇದನ್ನ ತಗಸಿ ಪೂರ್ಣ ತೆರವುಗೊಳಿಸದೆ ಹೋದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಇಲ್ಲಿ ನಿಲ್ಸಲ್ಲ, ವಾಹನಗಳಷ್ಟು ತೆರವಾಗಬೇಕು. ಇಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಾರ್ಕು ವ್ಯವಸ್ಥೆ ಮಾಡಿರೋ ಜನರ ತೆರಿಗೆಯಿಂದ ಅದಕ್ಕೆ ಸರಿಯಾದ ನ್ಯಾಯ ಸಿಗ್ಬೇಕು. ಜನರಲ್ಲಿ ಬಂದು ವಿಶ್ರಾಂತಿ ಹಾಗೆ ಸಾಗರ ನೋಡುವ ಹಾಗೆ ಆಗ್ಬೇಕು ಅನ್ನುವಂತ ಆಗ್ರಹಪೂರ್ವಕವಾದ ವಿನಂತಿಯನ್ನು ಮಾಡ್ತೇವೆ, ಆಗ್ರಹವನ್ನು ಮಾಡ್ತೇವೆ. ಹೈವೇ ಪ್ರಾಧಿಕಾರ ಅಧಿಕಾರಿಗಳು ಮತ್ತು ನಗರದ ಆಯುಕ್ತರು ಬರಬೇಕು, ನಗರಸಭಾ ಆಯುಕ್ತರು ಬರಬೇಕು, ಪೊಲೀಸ್ ಅಧಿಕಾರಿಗಳು ಬರಬೇಕು. ನಮಗೆ ನ್ಯಾಯ ಬೇಕು. ಡಿವೈಎಸ್ಪಿ ಸಾಹೇಬರು ಬರಬೇಕು. ಮಾತಾಕಿ ಇಂದು ನಾವು ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಗಣಪತಿ ಕೆರೆ ದಂಡೆ ಮೇಲೆ ಸ್ಟ್ರೈಕ್ ಮಾಡ್ತಾ ಇದೀವಿ. ಏನಂದ್ರೆ ಇಲ್ಲಿ ಈ ಜಾಗ ಇದೆ, ಹೈವೇ, ಇದು ನಮ್ಮ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಆಗಿರೋದು. ಇದು ಆಗ್ಲಿ ಪಾರ್ಕ್ ಆಗ್ಲಿ ಎರಡೂ ಹಾಳು ಬಿದ್ದಿದೆ. ಮತ್ತೆ ಈ ರೋಡಿನಲ್ಲಿ ಮನ್ಸ ಹೆಚ್ಚೆ ಅವ್ರಿಗೆ ಮನ್ಸಿಗೆ ಬಂದಂಗ ಗಾಡಿಗಳು, ಇಲ್ಲಿಷ್ಟು ಕ್ರೇನ್ಗಳು, ಕೋಳಿ ಗಾಡಿಗಳು, ಮತ್ತೆ ಇನ್ನೊಂದು ಯಾರೋ ಟ್ರಾನ್ಸ್ಪೋರ್ಟ್ ಗಾಡಿಗಳು. ಹಾಗೆ ಅಲ್ಲೊಂದು ಸರ್ಕಲ್ ಅಲ್ಲಿ ನಿಮ್ಗೆ ಕಾಣ್ತಿರ್ಬೇಕು ನೋಡಿ, ಅಲ್ಲಿ ಏನೋ ತಂದು ವ್ಯಾಪಾರ ಮಾಡ್ತಾರೆ. ಅವ್ರು ಯಾರು ಏನು ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವ್ರು ಬಿಹಾರಿಗಳು ಅಂತಿದೆ. ನಾಳೆ ಬಂದು ಅವ್ರು ಏನೇ ಒಂದು ಅನೈತಿಕ ಮಾಡೋದ್ರೆ ಈ ಹೊಣೆ ಯಾರು? ಇದಕ್ಕೆ ಕೇಳೋರು ಯಾರು? ಇದನ್ನ ಹೈವೇ ಮುಕ್ಕಾಲು ರಸ್ತೆ ಅವ್ರದೇ ಆಗೋಗಿದೆ, ಖಾಸಗಿ ಸೊತ್ತಾಗಿ ಹೋಗಿದೆ. ಇಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಮೊನ್ನೆ ನಾವು ಈ ರೀತಿ ಹೇಳಕ್ ಹೋದ್ರೆ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಮೊನ್ನೆ ಅವ್ರು ಹೇಳಿದ್ರೆ ಅಲ್ಲಿ ನಿತ್ರ ಏನಾಗುತ್ತೆ ಕೇಳ್ತಾರೆ. ಇದೇ ಜನತಾ ಸ್ಕೂಲ್ ಒಂದು ಟ್ರೈನ್ ನಿಂತಿ ಆಕ್ಸಿಡೆಂಟ್ ಒಬ್ಬ ಸ್ಪಾಟ್ ಆಗಿ ಹೋಗಿದ್ದಾನೆ. ರಾತ್ರಿ ಇಲ್ಲಿ ಕರೆಂಟ್ ಇಲ್ಲ, ಏನೂ ಇಲ್ಲ, ಆಕ್ಸಿಡೆಂಟ್ ಆಗತ್ತೆ. ಹೆಣ್ಣು ಮಕ್ಕಳು ಎಲ್ಲಿ ಓಡಾಡ್ತಾರೆ ಇಲ್ಲಿ? ಇದು ಇಲ್ಲಿ ಏನ್ ಗಾಡಿಗಳು ಇವತ್ತು ತೆರವುಗೊಳಿಸೋದಲ್ಲ,
ಈಗ ನಾಳೆ ಬೆಳಿಗ್ಗೆ ಮತ್ತೆ ಬಂದು ಇಟ್ಟರು ಸಮೇತ ನಾಳೆ ಬೆಳಿಗ್ಗೆ ಮತ್ತೆ ಸ್ಟ್ರೈಕ್ ಮಾಡ್ತೀವಿ ನಾವು. ನೋ ಪಾರ್ಕಿಂಗ್ ಬೋರ್ಡ್ ಇರಲೇಬೇಕು. ಆತ್ಮೀಯರೇ, ನಾವಿಂದು ನಗರಸಭೆಯ ಗಣಪತಿ ಕೆರೆಯ ಬಲಭಾಗದ ದಂಡೆಯಲ್ಲಿ ಸೇರಿದ್ದೇವೆ. ಈ ಧ್ವಜಸ್ತಂಭ ಸಾಗರದ ಲ್ಯಾಂಡ್ ಮಾರ್ಕ್, ಆದ್ರೆ ಇದು ಹಾಳು ಕುಪ್ಪೆಯ ಕೇಂದ್ರ ಆಗ್ತಾ ಇದೆ. ಒಂದೇ ಒಂದು ಲೈಟಿನ ವ್ಯವಸ್ಥೆ ಇಲ್ಲ, ಹೈಮಾಸ್ ದೀಪಗಳು ಯಾವುದು ಹತ್ತಾ ಇಲ್ಲ. ಮತ್ತೆ ಹೈವೇಯಲ್ಲಿ ಬೃಹತ್ ವಾಹನಗಳು ಇಲ್ಲಿ ನಿಲ್ಸ್ಕೊಂಡಿರ್ತಾರೆ. ಇದರಲ್ಲಿ ಅನೈತಿಕ ಚಟುವಟಿಕೆ ನಡೆಯುವ ಚಾನ್ಸ್ ಇದೆ, ಕ್ರೈಮ್ ನಡೆಯುವ ಚಾನ್ಸ್ ಇದೆ. ಆದ್ರಿಂದ ಆಯುಕ್ತರು, ನಗರಸಭೆ ಅಧ್ಯಕ್ಷರು, DSP ಅವರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಅಲ್ಲಿವರೆಗೆ ನಾವು ಧರಣಿ ಕೂರ್ತೇವೆ, ಧರಣಿ ಮುಂದುವರಿಸ್ತೇವೆ ಅಂತೇಳಿ. ನೋಡಿ, ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಏನು ಸಾಗರಕ್ಕೆ ಬಂತು, ನಾನು ಖುಷಿ ಪಟ್ಟವನಲ್ಲಿ ಮೊಟ್ಟ ಮೊದಲಿಗ. ಆದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಈ ರೀತಿಯ ಅವಘಡಗಳಿಗೆ, ಅನಾಹುತಗಳಿಗೆ, ಇನ್ನೊಬ್ಬರ ಮಾಲೀಕತ್ವಕ್ಕೆ ಒಳಪಡುತ್ತೆ ಅನ್ನುವಂಥದ್ದು ಬಹಳ ವಿಷಾದನೀಯ ಸಂಗತಿ. ಈ ರಸ್ತೆ ಗಣಪತಿ ಕೆರೆಯ ಪಕ್ಕದಲ್ಲಿ ಅಲ್ಲಿ ಕುಸಿದಿದೆ, ಅದನ್ನ 4 ಬಾರಿ ಅದನ್ನ ದುರಸ್ತಿ ಮಾಡಿದ್ದಾರೆ. ಈ ರಸ್ತೆಯ ಮೇಲೆ ಸಾರ್ವಜನಿಕ ಸಂಚಾರವನ್ನ ಸುಗಮವಾಗಿ ಮಾಡಬೇಕಾಗಿದ್ದು RTO ಅವರ ಕಚೇರಿ, ಪೊಲೀಸ್ನವರ ಕಚೇರಿ ಮತ್ತು ನಗರಸಭೆಯ ಕಚೇರಿ. ಇವರು 3 ಜನ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಸಾರ್ವಜನಿಕರು ಪರಿತಪ್ಪಿಸಬೇಕಾಗಿರುವಂತಹ ದಯನೀಯ ಸ್ಥಿತಿ ನಮಗೆ ಒದಗಿ ಬಂದಿದೆ. ನಾವಿವತ್ತು ಸ್ಟ್ರೈಕ್ ಮಾಡೋದಕ್ಕೆ ಕಾರಣ ಆಗಿದೆ. ನಮ್ಗೆ ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಏನಿಲ್ಲ. ಸರ್ಕಾರಿ ಸಂಬಳ ತೆಗೆದುಕೊಳ್ಳುವವರು, ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವವರು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾದಂತ ಇಂಥ ಇದರಲ್ಲಿ ಈ ಒಂದು ನಗರಸಭೆಯ ಅಥವಾ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವಂತದ್ದಲ್ಲಿ ಅವರ ಕಣ್ಣಿಗೆ ಗೋಚರವಾಗುತ್ತೆ. ನಾವ್ಯಾರು ಬುದ್ಧಿವಂತರಲ್ಲ, ನಮ್ಗೆ ಯಾರಿಗೂ ಸ್ವಲ್ಪ ವಿದ್ಯಾಭ್ಯಾಸದ ಕೊರತೆ ಇರಬಹುದು. ಅಧಿಕಾರಿಗಳು ಬಹಳ ಬುದ್ಧಿವಂತರಿದ್ದಾರೆ, ಅವರಿಗೆ ಎಲ್ಲ ಆಗು ಹೋಗುಗಳು ಗೊತ್ತಿರುತ್ತೆ. ಆದ್ರೂ ಅವರು ಕಣ್ಣಿದ್ದು ಕೂಡರಾಗಿದ್ದಾರೆ. ಅದಕ್ಕೆ ಉತ್ತರವನ್ನು ಒದಗಿಸುವವರು ಯಾರು? ಇಲ್ಲಿ ಪಕ್ಷ ಭೇದ ಇನ್ನೊಂದು ಯಾವುದೂ ಇಲ್ಲ. ಇದು ಸಾಗರ ಜನತೆಯ ಉದ್ದೇಶ. ಶಾಸಕರು ಇದನ್ನ ಗಮನಿಸಬೇಕಾಗಿತ್ತು, ಮಾನ್ಯ ನಗರಸಭೆಯ ಅಧ್ಯಕ್ಷರು ಗಮನಿಸಬೇಕಾಗಿತ್ತು, ಪೌರಾಯುಕ್ತರು ಗಮನಿಸಬೇಕಾಗಿತ್ತು, ಪೊಲೀಸ್ ಸಿಬ್ಬಂದಿಗಳು ಗಮನಿಸಬೇಕಾಗಿತ್ತು. ಈಗ ನಾಳೆ ಇದೇ ಜಾಗದಲ್ಲಿ ಜನದಟ್ಟಣೆ ಜಾಸ್ತಿ ಆಗಿ ಮಾಂಗಲ್ಯ ಸರಣಗಳ ಅಪಹರಣ ಆಗುವಂತದ್ದು. ಹಾಗೆ ಈಗ ನಾನು ಬರ್ತಾ ಇದ್ದಾಗ ಆ ಕಡೆಯಿಂದ ಈಗ ನೀವು ಇಲ್ಲೂ ನೋಡ್ಬೋದು, ಈಗಲೂ ನೋಡ್ಬೋದು, ನಾವು ಈ ಕಡೆ ಏನೋ ನಡೀತಾ ಇದೆ ಅಂತ ಬಂದ್ರೆ ಜಂಟಿಯಲ್ಲಿ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆ ಇದೆ. ಇದನ್ನ ಮಾಡದೆ ಹೋದ್ರೆ ನೀವು ಸುಂದರ ಸಾಗರವನ್ನ ಕಟ್ಟೋದಿರ್ಲಿ, ಇಡೀ ಸಾಗರವನ್ನೇ ಹಾಳು ಮಾಡ್ತೀರಿ ಅನ್ನುವಂತ ಮಾತನ್ನ ಈ ಗಣಪತಿಯ ದೇವಸ್ಥಾನದ ಗಣಪತಿಯ ಕೆರೆಯ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ಇದು ನನ್ನ ನೋವು, ನನಗಾಗಿರುವಂತ ಅವಮಾನ ಸಾರ್ವಜನಿಕರಿಗೆ ಆಗಬಾರ್ದು. ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರಗಳು ಗಮನ ಹರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಬೀದಿಗೆ ಬರ್ತಾರೆ. ನಾಳೆ ರಸ್ತೆ ಅಗಿಯುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಆಗುತ್ತೆ. ಅದಕ್ಕೆ ಇಲ್ಲಿ ಲೈಟ್ ವ್ಯವಸ್ಥೆ, ಅಲ್ಲಿಂದ ಈಗ ಜಾತ್ರೆ ಬರ್ತಾ ಇದೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಕ್ರಮವನ್ನು ತಗೊಳ್ಳೋವರೆಗೂ ಈ ಹೋರಾಟ ನಿಲ್ಲುತ್ತದೆ. ಈಗ ಏನು ಮನವಿ ಇದೆ, ಅವ್ರ ಪೌರಾಯುಕ್ತರು, RTO ಅಧಿಕಾರಿಗಳು, DSP ಅವರು ಯಾರೋ ಬಂದು ಇದಕ್ಕೆ ಈಗಾಗಲೇ ಸಮಜಾಯಿಷಿ ಕೊಡಬೇಕು. ನಾಳೆ ಇಲ್ಲಿ ರಸ್ತೆಯ ಮೇಲೆ ಒಂದು ಲಾರಿಯು, ಇದಂತಾರಲ್ಲ, ಇದು ಕ್ರೈನು, ಯಾವ ನಿಲ್ಲಂಗಿಲ್ಲ. ಸಂತೆ ಮಾರ್ಕೆಟ್ ಏನಾಗಿದೆ ಅಂದ್ರೆ ಸ್ಮಶಾನ ಆಗ್ಬಿಡುತ್ತೆ. ಇನ್ನು ಯಾವನ ಆಕ್ಸಿಡೆಂಟ್ ಇದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದೆ, ಪೊಲೀಸ್ ಇಲಾಖೆಯಲ್ಲಾಗಿದೆ, ಅದಕ್ಕೆ ನಿಲ್ಲಿಸಬೇಕು ಅಂತ ಹೇಳಿ ನನ್ನ ಆಗ್ರಹ ಇದೆ. ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.